ಜಾಮೀನು ಸಿಕ್ಕರೂ ದರ್ಶನ್ಗೆ ತಪ್ಪಲ್ವಾ ಸಂಕಷ್ಟ. ಸರ್ಕಾರದಿಂದ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. ನಾನು ಆಗಲೇ ಹೇಳ್ದಂಗೆ ಪೊಲೀಸರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂತಂದರೆ ಈಗ ಹೈಕೋರ್ಟಲ್ಲಿ ಮಾತ್ರ ಬೇಲ್ ಆಗಿರುವಂಥದ್ದು. ಸೊ ಹೈಕೋರ್ಟ್ ಬೇಲನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವಂಥ ಒಂದು ಸಾಧ್ಯತೆ ಇದೆ. ಸ್ವಲ್ಪ ದಿನ ಫಿಸಿಯೋಥೆರಪಿ ಮುಂದುವರಿಕೆ ಸಾಧ್ಯತೆ. ಸುಪ್ರೀಂನಲ್ಲಿ ಜಾಮೀನು ಅರ್ಜಿಯ ಭೀತಿ ಇರಲಿದೆ. ಜಾಮೀನು ಸಿಕ್ಕರೂ ದರ್ಶನ್ಗೆ ತಪ್ಪಲ್ವಾ ಸಂಕಷ್ಟ. ಸರ್ಕಾರದಿಂದ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಾಧ್ಯತೆ. ಹೀಗಾಗಿ ಕೂಡಲೇ ದರ್ಶನ್ ಆಸ್ಪತ್ರೆಯಿಂದ ಹೊರಬರಲ್ಲ. ಇದು ಭಾಳ ಇಂಪಾರ್ಟೆಂಟು. ಯಾಕೆಂತಂದರೆ ಈಗಾಗಲೇ ಹೈಕೋರ್ಟ್ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದರೂ ಕೂಡ ಅವರು ಇಮಿಡಿಯೇಟ್ಲಿ ಅವರು BGS ಆಸ್ಪತ್ರೆಯಿಂದ ರಿಲೀಸ್ ಆಗಲ್ಲ. ಯಾಕೆಂತಂದರೆ ಅವ್ರು ಹೊರಗಡೆ ಬರಲ್ಲ. ಯಾಕೆಂದರೆ ಸರ್ಕಾರ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಜಾಮೀನು ಇದೆಯಲ್ಲ ಅದನ್ನು ಅವರು ಸುಪ್ರೀಂ ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡ್ಬೋದು. ಸುಪ್ರೀಂ ಕೋರ್ಟಲ್ಲೂ ಕೂಡ ಮೇಲ್ಮನವಿ ಸಲ್ಲಿಕೆ ಮಾಡಲು ಕೂಡ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ವೇಳೆ ಏನಾದರೂ ಜಾಮೀನು ಕ್ಯಾನ್ಸಲ್ ಆಯಿತು ಅಂತಂದರೆ ದರ್ಶನ್ಗೆ ಮತ್ತೆ ಸಂಕಷ್ಟ ತಪ್ಪಿದ್ದಲ್ಲ. ಸೊ ಹಾಗಾಗಿ ಇನ್ನೂ ಒಂದಷ್ಟು ದಿನಗಳ ಕಾಲ ಅವರು BGS ಆಸ್ಪತ್ರೆಯಲ್ಲೇ ಉಳಿದುಕೊಂಡು ಫಿಸಿಯೋಥೆರಪಿ ಅದನ್ನು ಮಾಡಿಸ್ಕೊಂಡೇ ಅವರು ಮುಂದುವರಿತಾರೆ. ಸುಪ್ರೀಂನಲ್ಲಿ ಜಾಮೀನು ಅರ್ಜಿಯ ಭೀತಿ ದರ್ಶನ್ಗೆ ಖಂಡಿತ. ಯಾಕೆಂತಂದರೆ ದರ್ಶನ್ ಅವ್ರಿಗೆ ಈಗ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಹೈಕೋರ್ಟ್ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಒಂದು ಸಾಧ್ಯತೆ ಸರ್ಕಾರದಲ್ಲಿ ಇದೆ, ಸರ್ಕಾರದ ಕೈಯಲ್ಲಿದೆ, ಅಥವಾ ತನಿಖಾ ತಂಡದ ಕೈಯಲ್ಲೂ ಕೂಡ ಇದೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಒಂದು ಸಾಧ್ಯತೆ ಹೆಚ್ಚಿದೆ ಈ ಒಂದು ಪ್ರಕರಣದಲ್ಲಿ. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ದರ್ಶನ್ BGS ಆಸ್ಪತ್ರೆಯಲ್ಲೇ ಉಳ್ಕೊತಾರಾ ಅಥವಾ ರಿಲೀಸ್ ಆಗ್ತಾರಾ ಕಾದು ನೋಡಬೇಕಾಗುತ್ತೆ. ಸೊ ಸದ್ಯಕ್ಕಂತೂ ಈಗ ದರ್ಶನ್ ಅವರಿಗೆ ಜಾಮೀನು ಮಂಜೂರಾಗಿರುವಂತಹದ್ದು. ದರ್ಶನ್ ಸೇರಿ ಒಟ್ಟು 7 ಜನ ಆರೋಪಿಗಳಿಗೆ ಈಗ ಜಾಮೀನು ಮಂಜೂರಾಗಿರುವಂತಹದ್ದು. ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ನಾವು ಸರ್ಕಾರದ ಮೇಲೆ ಒತ್ತಡ ಹಾಕೋದಿಲ್ಲ. ನಾವು ಫ್ರೀಡಮ್ TV ಪದೇ ಪದೇ ಈ ಒಂದು ವಿಚಾರದ ಬಗ್ಗೆ ಸುದ್ದಿ ಮಾಡ್ತಲೇ ಇದ್ವಿ. ಎಲ್ಲೋ ಒಂದು ಕಡೆ ದರ್ಶನ್ ಪರವಾಗಿ ರೇಣುಕಾಸ್ವಾಮಿ ಅವರ ಕುಟುಂಬ ನಿಂತ್ಕೊಂಡ್ಬಿಡ್ತಾ ಅಂತಂತೇಳಿ. ಯಾಕೆಂದರೆ ಇವತ್ತಿನ ಅವರ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ಆ ಒಂದು ಸ್ಟೇಟ್ಮೆಂಟ್ಗೆ ಎಲ್ಲೋ ಒಂದು ಕಡೆ ನಾವು ಮಾಡಿರುವಂತಹ ಸುದ್ದಿಗೂ ಅಥವಾ ಅವರ ಸ್ಟೇಟ್ಮೆಂಟ್ಗೂ ಒಂದು ಸ್ವಲ್ಪ ತಾಳೆ ಆಗುತ್ತೆ ಅಂತ ಅನ್ನೋದು ಈಗ ಇಲ್ಲಿ ಗೊತ್ತಾಗುತ್ತೆ. ನಾವು ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂತಲೂ ಕೂಡ ಒತ್ತಡ ಹಾಕೋದಿಲ್ಲ. ಎಲ್ಲೋ ಒಂದು ಕಡೆ ಈಗ ಇವರು ಒತ್ತಡ ಹಾಕದೇ ಇದ್ದರೂ ಕೂಡ ಸರ್ಕಾರ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಅವರಿಗೆ ತಾತ್ಕಾಲಿಕವಾಗಿ ಬೇಲ್ ಸಿಕ್ಕಿರಬಹುದು. ನಮಗೆ ಸರ್ಕಾರ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ದರ್ಶನ್ ಸೇರಿ 7 ಮಂದಿಗೆ ಜಾಮೀನು ಮಂಜೂರು. ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನಾವು ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಒತ್ತಡ ಹಾಕಲ್ಲ. CM ಭೇಟಿಯಾಗೋ ಬಗ್ಗೆ ಆಪ್ತರೊಡನೆ ಚರ್ಚೆ ಮಾಡ್ತೀವಿ. ಅವರಿಗೆ ತಾತ್ಕಾಲಿಕವಾಗಿ ಬೇಲ್ ಸಿಕ್ಕಿರಬಹುದು. ನಮಗೆ ಸರ್ಕಾರ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ದರ್ಶನ್ ಸೇರಿ ಒಟ್ಟು 7 ಜನ ಈಗ ಬೇಲ್ ಸಿಕ್ಕಿರುವಂತಹದ್ದು. ರೇಣುಕಾಸ್ವಾಮಿ ಅವರ ತಂದೆ ಈಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಸರ್ಕಾರದ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಒತ್ತಡ ಹಾಕಲ್ಲ. ಎಸ್.